1983 ಯಾರಿಗೆ ಈ ಇಸ್ವಿ ನೆನಪಿರಲ್ಲ ಹೇಳಿ. ಕ್ರಿಕೆಟ್ ಪ್ರೇಮಿಗಳು ಸ್ಪೆಷಲಿ ಭಾರತ ಚೊಚ್ಚಲ ವಿಶ್ವಕಪ್ ಟ್ರೋಫಿಯನ್ನ ಮುಡಿಗೇರಿಸಿಕೊಂಡಂತಹ ಸಂದರ್ಭವನ್ನ ನಮ್ಮ ಎಲ್ಲಾ ಜನರೇಷನ್ಗಳು ನೆನೆಸ್ಕೊಳ್ಳುತ್ತೆ. ಯಾಕಂದ್ರೆ ಕ್ರಿಕೆಟ್ನಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಸಿಕ್ಕಿದ್ದೆ ವಿಶ್ವಕಪ್ಪನ್ನ ಮುಡಿಗೇರಿಸಿಕೊಳ್ಳೋದ್ರ ಮೂಲಕ. ಪುರುಷರ ತಂಡ ಸಾಧನೆ ಮಾಡ್ತು, ಬಟ್ ಮಹಿಳೆಯರ ತಂಡ ಸತತ 3ನೇ ಸಲ ಫೈನಲ್ಸ್ಗೆ ಬಂದಿದೆ. 2005, 17, ಈಗ 25ರಲ್ಲಿ ಪ್ರಶಸ್ತಿಯನ್ನ ಅವರು ಮುಡಿಗೇರಿಸಿಕೊಳ್ತಾರೆ ಅನ್ನುವಂತಹ ಒಂದು ಕುತೂಹಲ. ದಶಕಗಳ ಕನಸಿದು ನನಸಾಗುವಂತಹ ಸಮಯ, ಒಂದು ಟರ್ನಿಂಗ್ ಪಾಯಿಂಟ್ ಸಿಗುತ್ತೆ ಅಂತ ವನಿತೆಯರು ನಿರೀಕ್ಷೆಯಲ್ಲಿದ್ದಾರೆ. ಹಾಗೆ ನಮ್ಮ ಕ್ರಿಕೆಟ್ ಪ್ರೇಮಿಗಳು ಕೂಡ ನಿರೀಕ್ಷೆಯಲ್ಲಿದ್ದಾರೆ. ಇವತ್ತು ICC ಮಹಿಳಾ ವಿಶ್ವಕಪ್ ಫೈನಲ್ ಪಂದ್ಯ, ಭಾರತ ದಕ್ಷಿಣ ಆಫ್ರಿಕಾ ಐತಿಹಾಸಿಕ ಫೈನಲ್ ಪಂದ್ಯದಲ್ಲಿ ಯಾರ ಶಾಪ ವಿಮೋಚನೆ ಆಗುತ್ತೆ ಅನ್ನೋದು ಕುತೂಹಲ. ಯಾಕಂದ್ರೆ ಇಬ್ರಲ್ಲಿ ಯಾರು ಗೆದ್ರೂ ಕೂಡ ಅದು ಫಸ್ಟ್ ಟೈಮ್ ಟ್ರೋಫಿ ವಿನ್ನರ್ಸ್ ಆಗ್ತಾರೆ. ಪಾಪ ಎರಡೂ ತಂಡಗಳು ಕೂಡ ಸ್ಪೋರ್ಟ್ಸ್ ತರ ನೋಡಬೇಕು ಅನ್ನೋ ರೀತಿನಲ್ಲಿ ನಾವು ಹೇಳ್ತಾ ಇರೋದು. ಎರಡೂ ತಂಡಗಳು ಕೂಡ ಫೈನಲ್ಗೆ ಬರ್ತಾ ಇದ್ವು, ಸೋಲ್ತಾ ಇದ್ವು, ಪ್ರಶಸ್ತಿ ಗೆಲ್ಲೋದಕ್ಕಾಗಿರ್ಲಿಲ್ಲ. ಸೊ ಎರಡು ತಂಡದಲ್ಲಿ ಯಾರಿಗೆ ಈ ಬಾರಿ ಅವಕಾಶ ಸಿಗುತ್ತೆ, ಯಾರ ಸ್ಟ್ರೆಂತ್ ಏನು, ಯಾರ ಮೈನಸ್ ಏನು, ಯಾರಿವತ್ತು ಒಂದು ಟ್ರಂಪ್ ಕಾರ್ಡ್ ರೀತಿ ಇರ್ತಾರೆ. ದಶಕಗಳ ನೋವು ಮತ್ತು ನಿರಾಸೆ ನಮ್ಮದು ಮರೆ ಆಗುತ್ತೆ ಅನ್ನುವಂತಹ ನಿರೀಕ್ಷೆ ಇದೆ, ಕನಸಿದೆ. ಮತ್ತು ಭಾರತ ವನಿತೆಯರ ತಂಡಕ್ಕೆ ಇದೊಂದು ಮೈಲಿಗಲ್ಲಾಗತ್ತೆ, ಹೊಸ ಇತಿಹಾಸವನ್ನು ರಚನೆ ಮಾಡಬಹುದು ಅನ್ನುವಂತಹ ನಿರೀಕ್ಷೆ. ತುಂಬ ಜನ ಸ್ಟಾರ್ ಪ್ಲೇಯರ್ಸ್ ಇದ್ದಾರೆ, ಯಾವ ಕ್ಷಣದಲ್ಲಿ ಬೇಕಾದರೂ ಇಡೀ ಗೇಮ್ನ ಟರ್ನ್ ಮಾಡಿಬಿಡಬಹುದಾದಂತಹ ಒಂದು ಸಾಮರ್ಥ್ಯ ಇದೆ. ಸ್ಪೆಷಲಿ ಜಮೀಮಾ, ಎಲ್ಲರೂ ಅವರನ್ನು ಬೇಬಿ ಅಂತ ಕರೀತಾ ಇದ್ರು, ಬಟ್ ಬೇಬಿ ಅಲ್ಲ, ಅವರು ಭಾರತದ ಬೆನ್ನೆಲುಬು ಅನ್ನೋದನ್ನು ಮೊನ್ನೆ ಆಸ್ಟ್ರೇಲಿಯಾ ಪಂದ್ಯದ ಸಂದರ್ಭದಲ್ಲಿ ತೋರಿಸಿದ್ರು. ಅವ್ರ ಬಗ್ಗೆ ಹೇಳೋಣ. ಒಬ್ಬೊಬ್ಬ ಆಟಗಾರನ ಬಗ್ಗೆ ಕೂಡ ಮಾಹಿತಿ ಕೊಡ್ತೀವಿ ನಿಮಗೆ. ಎರಡೂ ತಂಡಗಳಿಗೆ ಚೊಚ್ಚಲ ವಿಶ್ವಕಪ್ ಗೆಲ್ಲುವಂತಹ ತವಕ. ಭಾರತಕ್ಕೆ ಇದು 3ನೇ ಸಲ ಫೈನಲ್ ಪ್ರವೇಶ ಮಾಡಿರುವಂತಹದ್ದು. ದಕ್ಷಿಣ ಆಫ್ರಿಕಾ ಮೊದಲ ಸಲ ಫೈನಲ್ ಅನ್ನ ಪ್ರವೇಶ ಮಾಡಿದೆ ವಿಶ್ವಕಪ್ನಲ್ಲಿ. ಎರಡೂ ತಂಡಗಳಿಗೆ ಚೊಚ್ಚಲ ವಿಶ್ವಕಪ್ ಗೆಲ್ಲುವಂತಹ ತವಕ ಇದೆ. 2 ಬಾರಿ ಫೈನಲ್ನಲ್ಲಿ ಮುಗ್ಗರಿಸಿದ್ರು ಭಾರತದ ವನಿತೆಯರು. ನವಿ ಮುಂಬೈನ DY ಪಾಟೀಲ್ ಕ್ರೀಡಾಂಗಣದಲ್ಲಿ ಇವತ್ತು ಪಂದ್ಯ ನಡೆಯುತ್ತೆ. ಹರ್ಮನ್ ಪ್ರೀತ್ ಕೌರ್ ಮುಂದಾಳತ್ವದಲ್ಲಿ ಗೆಲುವಿನ ಹೋರಾಟ ಇರುತ್ತೆ. ಚಾರಿತ್ರಿಕ ಕಿರೀಟಕ್ಕಾಗಿ 2 ತಂಡಗಳ ನಡುವೆ ಹಣಾಹಣಿ ನಡೆಯುತ್ತೆ. ಹರಿಣಗಳನ್ನು ಚೆಂಡಾಡಿ ಭಾರತದ ವನಿತೆಯರು ಇವತ್ತು ವಿಶ್ವ ಯುದ್ಧದಲ್ಲಿ ಗೆಲ್ತಾರೆ, ವಿಶ್ವಕಪ್ ಕಿರೀಟವನ್ನು ಮುಡಿಗೇರಿಸಿಕೊಳ್ತಾರೆ ಎನ್ನುವಂತಹ ವಿಶ್ವಾಸ ಕೋಟ್ಯಾನುಕೋಟಿ ಭಾರತೀಯರಲ್ಲಿರುವಂಥದ್ದು. ಕ್ರೀಡಾ ಇತಿಹಾಸದಲ್ಲಿ ಕೆಲವು ದಿನಗಳು ದಿನಾಂಕವಾಗಿ ಉಳಿಯೋದಿಲ್ಲ, ಅವು ಯುಗವನ್ನೇ ಬದಲಿಸುವ ಕ್ಷಣಕ್ಕೆ ಸಾಕ್ಷಿಯಾಗುತ್ತೆ. ಹಾಗೆ ಇವತ್ತು ಕೂಡ ಒಂದು ಐತಿಹಾಸಿಕ ದಿನಕ್ಕೆ ಮುಂಬೈ ಸಾಕ್ಷಿಯಾಗಿರುವಂಥದ್ದು. ಇವತ್ತು ಯಾರೇ ಚಾಂಪಿಯನ್ ಆದರೂ ಕೂಡ ಚೊಚ್ಚಲ ಬಾರಿಗೆ ಕಿರೀಟವನ್ನು ಮುಡಿಗೇರಿಸಿಕೊಂಡಂತಹ ಕೀರ್ತಿಗೆ ಪಾತ್ರರಾಗ್ತಾರೆ. ಮಹಿಳಾ ಕ್ರಿಕೆಟ್ ಪಾಲಿಗೆ ಐತಿಹಾಸಿಕ ದಿನ ಆಗಿರುವಂಥದ್ದು. ಇವತ್ತಿನ ಈ ಮಹಿಳಾ ವಿಶ್ವಯುದ್ಧದಲ್ಲಿ ಭಾರತ ಗೆದ್ದೇ ಗೆಲ್ಲುತ್ತೆ. ಭಾರತದ ಹೋರಾಟದ ಆ ನೋವು ಎಲ್ಲದಕ್ಕೂ ಕೂಡ ಇವತ್ತು ಫಲ ಸಿಗುತ್ತೆ ಅನ್ನುವಂತಹ ವಿಶ್ವಾಸ ಕೋಟ್ಯಾನುಕೋಟಿ ಭಾರತೀಯರಲ್ಲಿದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಮಾರುತಿ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಾರುತಿ, 25 ವರ್ಷಗಳ ಕಾಯುವಿಕೆ, ಇವತ್ತು ಆ ಕನಸು ನನಸಾಗುವಂತಹ ದಿನ. ಮುಂಬೈನಲ್ಲಿ ಇವತ್ತು ದಕ್ಷಿಣ ಆಫ್ರಿಕಾ ವರ್ಸಸ್ ಭಾರತ ಮ್ಯಾಚು, ತುಂಬ ಕುತೂಹಲದ ದಿನ, ಸೂಪರ್ ಸಂಡೇ ಇವತ್ತು. ಕ್ರಿಕೆಟಿಗರ ಪಾಲಿಗಂತೂ, ಕ್ರಿಕೆಟ್ ಅಭಿಮಾನಿಗಳ ಪಾಲಿಗಂತೂ ಅದು ಎಕ್ಸ್ಪ್ಲೇನೇ ಮಾಡೋದಕ್ಕಾಗಲ್ಲ. ಹೇಗಿದೆ ಈಗ ಜನರಲ್ಲಿ ಜೋಶು, ಯಾವ ರೀತಿ ನೋಡ್ತಾ ಇದ್ದಾರೆ ಈ ಫೈನಲ್ ಮ್ಯಾಚನ್ನು ಅಂಥೇಳಿ? ಖಂಡಿತ ಪ್ರೇಮ್, ಯಾವಾಗ 3 ಗಂಟೆ ಆಗುತ್ತೆ, ಯಾವಾಗ ಮ್ಯಾಚ್ ಶುರು ಆಗುತ್ತೆ ಅಂತ ಕಾತಿರದಲ್ಲಿ ಭಾರತೀಯರು ಕಾಯ್ತಿದ್ದಾರೆ. ಯಾಕಂದರೆ ಬರೀ ಮೆನ್ಸ್ ಟೀಮ್ ಮಾತ್ರ ಅಲ್ಲ, ಗರ್ಲ್ಸ್ ಟೀಮು ಕೂಡ ಕಪ್ ಎತ್ತುತ್ತೆ ಅನ್ನುವಂಥ ನಿರೀಕ್ಷೆಯಲ್ಲಿದ್ದಾರೆ. ಸಾಕಷ್ಟು ಅಭಿಮಾನಿಗಳಿದ್ದಾರೆ, ಅವ್ರ ಹತ್ರನೇ ಮಾತಾಡ್ಸಿ. ಸರ್, 25 ವರ್ಷ ಆದಮೇಲೆ ಕಪ್ ಗೆಲ್ಲುವಂಥ ಆಸೆ ಮತ್ತೆ ಚಿಗುರಿದೆ. ಯಾಕಂದರೆ 2017ರಲ್ಲೂ ಫೈನಲ್ಗೆ ಬಂದು ಸೋತಿದ್ವಿ ಇಂಡಿಯಾ. ಎಲ್ಲ ಒಟ್ಟಿಗೆ ಹೇಳ್ತೀವಿ ನಾವು. ಸೊ ಭಾರತದ ಮಹಿಳಾ ಕ್ರಿಕೆಟ್ ತಂಡಕ್ಕೆ ಶುಭವಾಗಲಿ, ಕಪ್ ಗೆದ್ಕೊಂಡು ಬನ್ನಿ. ಆಲ್ ದಿ ಬೆಸ್ಟ್. ಮ್ಯಾಚ್ ಕಾಯ್ತಿದ್ದೀರಾ ನೋಡೋದಕ್ಕೆ? ಹೌದು, ಖಂಡಿತ. ಹರ್ಮನ್ ಪ್ರೀತ್ ಆಮೇಲೆ ಸ್ಮೃತಿ ಮಂದಾನ ಅವ್ರದ್ದೆಲ್ಲ ವಿ ಆರ್ ವೇಟಿಂಗ್. ಯಾಕಂದರೆ ಲಾಸ್ಟು 2010ರಲ್ಲಿ ಇಂಗ್ಲೆಂಡ್ ಮೇಲೆ ಸೋತಿದ್ವಿ. ಈಗ ಸೌತ್ ಆಫ್ರಿಕಾ ಫಸ್ಟ್ ಟೈಮ್ ಫೈನಲ್ಗೆ ಬಂದಿದೆ. ಅವ್ರಿಗೂ ಅಷ್ಟು ಎಕ್ಸ್ಪೀರಿಯನ್ಸ್ ಇಲ್ಲ, ಅವ್ರಿಗೂ ಫಸ್ಟ್ ಟೈಮ್ ಆಗುತ್ತೆ ಕಪ್ ಗೆದ್ರೆ. ಬಟ್ ಇಂಡಿಯಾ ಗೆಲ್ಲೇಬೇಕು. ಹೌದು ಹೌದು, ಖಂಡಿತ ಗೆಲ್ಲೇಬೇಕು. ಸರ್, ಏನು ಹೇಳ್ತೀರಾ? ಅಲ್ಲ, ಆಸ್ಟ್ರೇಲಿಯಾ ಮೇಲೆ ಗೆದ್ದಿದ್ದೀವಿ ಅಂದರೆ ಸೌತ್ ಆಫ್ರಿಕಾ ಅಂತ ಇದ್ರ ಟೀಮ್ ಅಲ್ಲ. ಸೌತ್ ಆಫ್ರಿಕಾದ ಮೇಲೆ ಖಂಡಿತವಾಗಿ ಗೆದ್ದೇ ಗೆಲ್ತೀವಿ ಅಂತ ಭರವಸೆ ಇದೆ ನಮಗೆ.
ಒಂದು ವಿಶ್ ಮಾಡೋದಾದ್ರೆ ಸರ್ ಯಾರ ಮೇಲೆ ಇವತ್ತು ನಿರೀಕ್ಷೆ ಜಾಸ್ತಿ ಇದೆ? ಸ್ಮೃತಿ ಮಂದಾನದ ಮೇಲೆ ತುಂಬ ನಿರೀಕ್ಷೆ ಇದೆ. ಅವ್ರು 100 ಮಾಡ್ತಾರೆ ಅಂತ ಅನ್ಕೋತೀವಿ. ಏನು ಹೇಳ್ತೀರಾ ಮೇಡಮ್? ಮಹಿಳೆಯರು ಕ್ರಿಕೆಟಲ್ಲೂ ಮಿಂಚ್ತಿದ್ದೀವಿ. ಎಲ್ಲ ಕಡೆನೂ ಮಿಂಚಬೇಕು ಅಂತ ನನ್ನ ಆಸೆ. ಮಹಿಳೆಯರು ಗೆದ್ದು ಬರಲಿ ಅಂತ ನಾನು ವಿಶ್ ಮಾಡ್ತೀನಿ. ಓಕೆ, ಇದು ಪ್ರೇಮ್, ಇಲ್ಲಿರುವಂಥ ಅಭಿಮಾನಿಗಳು ಕಾತರದಿಂದ ಕಾಯ್ತಿದ್ದಾರೆ. ಮ್ಯಾಚ್ ಶುರು ಆಗಲಿ, ಭಾರತ ಗೆದ್ದೇ ಗೆಲ್ಲುತ್ತೆ. ಓಕೆ, ಥ್ಯಾಂಕ್ ಯು ಮಾರುತಿ ತಮ್ಮೆಲ್ಲ ಮಾಹಿತಿಗಾಗಿ.